ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಆಸೆ ಎಪಿಸೋಡನ್ನು ನೋಡ್ಕೊಂಬರೋಣ. ಶಾಂತಿ ಬಂಡ್ರ ತೊಗೊಬನ್ನಿ ಇಡಿಯಲ್ಲಿ ಅಂತ ಹೇಳ್ತಾಳೆ. ನಾನು ಹೇಳಿದ್ದೆಲ್ಲ ತೊಗೊಂಬಂದಿದ್ದೀರ ಅಂದಾಗ, ಹೌದು ಅಮ್ಮ ನಾವೆಲ್ಲ ತೊಗೊಂಬಂದಿದ್ದೀರ ಅಂತಾರೆ. ಹೌದು, ತುಂಬ ಚೆನ್ನಾಗಿ ಭರ್ಜರಿಯಾಗಿ ತಿನ್ನಬೇಕು, ಇವಾಗ ಕೂತ್ಕೊಳ್ಳಿ ಊಟ ಮಾಡೋಣ ಅಂತ ಶಾಂತಿ ಅಂತಾಳೆ. ಅದಕ್ಕೆ ಶ್ರುತಿ ಮತ್ತು ರವಿ, ಏನಮ್ಮ ಇಷ್ಟೊಂದು ಖುಷಿ, ಏನಂತ ಇವತ್ತು ಇಷ್ಟೊಂದು ಖುಷಿ ಅಂದಾಗ, ಖುಷಿ ಪಡೋದಕ್ಕೆ ರೀಸನ್ ಬೇಕಾಗಿಲ್ಲಮ್ಮ, ಹಾಗೆ ಖುಷಿ ಆಗ್ತಾ ಇರುತ್ತೆ ಅಷ್ಟೇ ಅಂತ ಅಂದಾಗ, ಖುಷಿ ನಗಬೇಕಂತ ಅನಿಸ್ತಿದೆ, ಅದಕ್ಕೆ ತುಂಬ ನಗ್ತಾ ಖುಷಿಯಾಗಿದ್ದೀನಿ ಅಂತ ಹೇಳ್ತಾಳೆ. ಆರಾಮಾಗಿ ಇರ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಕೊಂಡಿರ್ಬೇಕಷ್ಟೇ ಅಂದಾಗ ಶ್ರುತಿ, ಡಯಟ್ ಅಂತ ಇದ್ರಿ, ಈಗ ನೋಡಿದ್ರೆ ಸ್ವೀಟ್ಸು ಅಂತೆಲ್ಲ ಕೇಳ್ತಾ ಇದ್ದೀರಾ ಅಂದಾಗ, ಎಷ್ಟು ದಿನ ಇರ್ತಿರೋ ಅಂತ ಗೊತ್ತಿಲ್ಲ, ಇರೋಷ್ಟು ದಿನ ಚೆನ್ನಾಗಿ ಊಟ ಮಾಡಿಕೊಂಡು ಆರಾಮಾಗಿ ನೆಮ್ಮದಿಯಾಗಿರಬೇಕು, ಸಾಯ್ಬೇಕಾದ್ರೆ ಏನು ಎಲ್ಲ ಹೊತ್ಕೊಂಡು ಹೋಗ್ತೀರಾ ಅಂತ ಹೇಳಿ ಶಾಂತಿ ಅಂತಾಳೆ. ಅದಕ್ಕೆ ಶ್ರುತಿ, ಅತ್ತೆ ನಾಳೆ ಅಳಬೇಕು ಅಂದಾಗ ಒಂದು ವಾರ ಫುಲ್ಲು ಅಳ್ತೀರಾ ಅಂತ ಕೇಳಿದಾಗ, ಇದೇನಮ್ಮ ನನ್ನ ಕಣ್ಣಲ್ಲಿ ನೀರು ನೋಡೋಕೆ ಆಸೆನಮ್ಮ ನಿನಗೆ, ಒಳ್ಳೆ ತಮಾಷೆ ಮಾಡ್ತೀಯಮ್ಮ ನೀನು, ನಾನೆಲ್ಲ ಅಳಬಾರ್ದು, ಖುಷಿಯಾಗಿರಬೇಕು ಅಷ್ಟೇ, ನಡೀರಿ ಊಟ ಮಾಡೋಣ ಅಂತ ಹೇಳಿ ರವಿ ಮತ್ತು ಸೃಜಿನ ಕುಳಿಸ್ಬಿಟ್ಟು ರೋಹಿಣಿ ಮತ್ತು ಮನೋಜನ ಕರೀತಾಳೆ. ಬನ್ನಿ ಕುತ್ಕೊಬನ್ನಿ, ಊಟ ತರಿಸಿದ್ದೀನಿ ಹೋಟ್ಲಿಂದ ಅಂತ ಅಂತಾರೆ. ಊಟ ತೊಗೊಬಂದಿದ್ದೀರಾ, ಏನೇನು ತರಿಸಿದ್ದೀರಾ, ಸ್ವೀಟ್ಸ್ ಎಲ್ಲ ಇದೆಯಾ ಅಂದಾಗ, ಹೌದು ಸ್ವೀಟ್ಸ್ ಇದೆ, ಕುತ್ಕೊಳ್ಳೋ ಅಂತ ರವಿ ಅಂತಾನೆ. ಏನು ತೊಗೊಂಬಂದಿದ್ಯಾ ಸ್ವೀಟ್ ಅಂದರೆ, ಜಾಮೂನ್ ತಂದಿದ್ದೀನಿ ಅಂದಾಗ, ಜಿಲೇಬಿ ಏನಾದ್ರು ತೊಗೊಬರ್ಬೇಕು ತಾನೇರೋ ಅಂತ ಹೇಳಿ ಅಂತಾನೆ. ಅದಾದಮೇಲೆ ರವಿ ಸುಮ್ಮನೆ ಆಗೋಗ್ತಾನೆ. ಹೋಟ್ಲಲ್ಲಿದ್ದರೆ ಒಂದು 4 ತುತ್ತು ಇನ್ನೂ ಎಕ್ಸ್ಟ್ರಾ ಹಿಡಿಯುತ್ತೆ ಅಂತ ಹೇಳಿ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ತಾ ಇರ್ತಾನೆ. ಅದೇ ಟೈಮ್ಗೆ ಮೀನಾ ಬರ್ತಾಳೆ. ಮೀನಾ ಅವರೇ ಬಂದ್ರಾ, ಬನ್ನಿ ಕುತ್ಕೊಬನ್ನಿ ಊಟ ಮಾಡೋಣ ಅಂತ ಹೇಳಿ ಶ್ರುತಿ ಅಂತ ಇರ್ತಾಳೆ. ಇಲ್ಲ ಶ್ರುತಿ ಅವರೇ, ನನಗೆ ಊಟ ಏನು ಬೇಡ, ನೀವು ತಿನ್ನಿ ಅಂತ ಹೇಳಿದಾಗ, ಯಾಕೆ ಊಟ ಬೇಡ, ಟೈಮ್ ಆಯ್ತಲ್ವ, ಬನ್ನಿ ಕುತ್ಕೊಬನ್ನಿ ಅಂದರೆ, ಇಲ್ಲ ನಂಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ತಿಂತೀನಿ, ನೀವು ಆರಾಮಾಗಿ ಊಟ ಮಾಡಿ ಅಂತ ಹೇಳ್ತಾಳೆ. ಹೌದಾ ಸರಿ ಮತ್ತೆ ಅಂತ ಹೇಳಿ ಶ್ರುತಿ ರವಿ ಊಟ ಎಲ್ಲ ಮಾಡಿ, ಸರಿ ಗೈಸ್ ನಂದು ಊಟ ಆಯಿತು, ನೀವು ಕಂಟಿನ್ಯೂ ಮಾಡಿ, ಅಮ್ಮ ನಿನಗೋಸ್ಕರ ತೊಗೊಂಬಂದಿರೋದು, ಆರಾಮಾಗಿ ಕುತ್ಕೊಂಡು ಹೊಟ್ಟೆ ತುಂಬ ಊಟ ಮಾಡು ಅಂತ ಹೇಳಿ ರವಿ ಶ್ರುತಿ ಹೊರಟೋಗ್ತಾರೆ. ಈ ಕಡೆ ಮನೋಜನು ಸಹ, ಅಮ್ಮ ನನ್ನ ಊಟ ಆಯಿತು, ನಾನಿನ್ನು ಹೊರಡ್ತೀನಿ, ಕೈ ಒರೆಸ್ಕೋಬೇಕು, ರೋಹಿಣಿದು ಹೊಸ ಸೀರೆ, ಅದಕ್ಕೆ ಸುಮ್ಮನಾಗ್ತಾ ಇದ್ದೀನಿ, ನಾನು ಹೋಗಿ ಮಲ್ಕೊತೀನಿ, ನೀನು ಊಟ ಮಾಡ್ಬಿಟ್ಟು ಆರಾಮಾಗಿ ಬಾ ರೋಹಿಣಿ ಅಂತೇಳಿ ಮನೋಜ ಹೇಳಿ ರೂಮ್ಗೆ ಹೊರಡ್ತಾನೆ. ಈ ಕಡೆ ಮೀನಾ ಸೈಲೆಂಟಾಗಿ ಸೋಫಾ ಮೇಲೆ ಕೂತ್ಕೊಂಡಿರ್ತಾಳೆ, ಏನು ಮಾಡಬೇಕಂತ ಗೊತ್ತಾಗ್ದಿರ ಕಿಚನ್ಗೆ ಒಂದು ಗ್ಲಾಸ್ ನೀರು ಕುಡಿಯೋಣ ಅಂತೇಳಿ ಕಿಚನ್ಗೆ ಹೋಗಿರ್ತಾಳೆ. ರೋಹಿಣಿ ಮೀನಾನೇ ನೋಡ್ತಾ ಇರ್ತಾಳೆ. ಅತ್ತೆ ಏನತ್ತೆ ಇದು, ನೀವು ಇಷ್ಟು ಸುಲಭವಾಗಿ ಯಾರಿಗೂ ಪಾರ್ಟಿ ಕೊಡೋರಲ್ಲ, ನಿಮ್ಮ ಖುಷಿಗೇನು ಕಾರಣ ಹೇಳಿ ಅಂತ ಶಾಂತಿನ ಕೇಳ್ತಾಳೆ. ರೋಹಿಣಿ, ರೀಸನ್ನೇ ನಿನಗೊಬ್ಳಿಗೆ ಮಾತ್ರ ಹೇಳ್ತೀನಿ, ಯಾರಿಗೂ ಹೇಳೋದಿಲ್ಲ, ನೀನು ಯಾರಿಗೂ ಹೇಳ್ಬೇಡ, ಅವಳಿಗೆ ಯಾರೋ 4 ಲಕ್ಷ ಪಂಗನಾಮ ಹಾಕಿದ್ದಾರೆ, ಒಳ್ಳೆ ಹೂ ಇಟ್ಕೊಂಬಂದಿದ್ದಾಳೆ ತಲೆ ಮೇಲೆ, ಅವಳು ದೊಡ್ಡ ಆರ್ಡ್ರ್ ಬಂದು ಕ್ಯಾನ್ಸಲ್ ಆಗಿಬಿಟ್ಟಿದೆಯಂತೆ, ಈಗ ಅವಳು 2 ಲಕ್ಷ ದುಡ್ಡು ಕಟ್ಟಬೇಕು, ಅವ್ರಿಗೆ ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಶಾಂತಿ ಅಂತಾಳೆ. ಇವಳು ಬಿಸ್ನೆಸ್ ವುಮೆನ್ ಆಗ್ತಾಳಂತೆ, ಬಿಸ್ನೆಸ್ ವುಮೆನು ಅಂತೇಳಿ ಶಾಂತಿ ಬೈತಾ ಇರ್ತಾಳೆ. ಅಲ್ಲತ್ತೆ ಅಷ್ಟು ದೊಡ್ಡ ದುಡ್ಡು ಹೆಂಗೆ ಸಿಕ್ತು ಇವರಿಗೆ ಅಂತ ಅಂದಾಗ, ಸಖತ್ತು ಕಿಲಾಡಿದ್ದಾರೆ ಮೀನಾ, ಇವಳಿಗೇನೆ ಯಾರು ಮೋಸ ಮಾಡಿರ್ಬೋದು ಅಂದಾಗ ಶಾಂತಿ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲಮ್ಮ, ನಾನು ತಿಳ್ಕೊಂಡು ನಿನಗೆ ಹೇಳ್ತೀನಿ ಅಂತ ಹೇಳ್ತಾಳೆ. ಆಗ ರೋಹಿಣಿ ಮೀನಾಗೆ ಇಷ್ಟು ಕಷ್ಟ ಕೊಡ್ತಿದ್ದಾರೆ, ಒಂದು ವೇಳೆ ನನಗುಟ್ಟು ಗೊತ್ತಾಗ್ಬಿಟ್ಟು ಏನು ಮಾಡ್ತಾರೆ ಅಂತೇಳಿ ಒಳಗಡೆ ಅನ್ಕೊತಾ ಇರ್ತಾಳೆ. ಊಟ ಎಲ್ಲ ಮುಗಿಸಿ ಹೋಗಿದ್ದಾದಮೇಲೆ ಅದೇ ಜಾಗದಲ್ಲಿ ಮೀನಾ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಮೀನಾನ ನೋಡಿ ಶ್ರುತಿಯವರು, ಯಾಕೆ ಮೀನಾ ಅವರು ಇಲ್ಲೇ ಕೂತಿದ್ದೀರಾ, ಏನಾಯಿತು ಹೇಳಿ, ಯಾಕೆ ಡಲ್ ಆಗಿದ್ದೀರಾ ಅಂದಾಗ, ಒಂದು ಸ್ವಲ್ಪ ತಲೆ ನೋವ್ತಾ ಇದೆ ಅಂಥೇಳಿ ಮೀನಾ ಅಂತಾಳೆ. ತಲೆ ಒತ್ತಲ ಅಂದಾಗ, ಬೇಡ ಏನು ಬೇಡ, ನಾನು ಸ್ವಲ್ಪ ನಿದ್ದೆ ಮಾಡ್ತೀನಿ ಸರೋಗುತ್ತೆ ಅಂಥೇಳಿ ಮೀನಾ ಅಂತಾಳೆ. ಆ ಥರ ಶ್ರುತಿಗಿಳೆ ಅಲ್ಲಿಂದ ಹೊರಟೋಗ್ತಾಳೆ. ಮೀನಾ ಹೋದ್ಮೇಲೆ ಮತ್ತೆ ಶಾಂತಿ ನೀರು ತೊಗೊಳೋಕೆ ಅಂತ ಬರ್ತಾಳೆ. ಅತ್ತೆ ಏನತ್ತೆ ಇಷ್ಟೊಂದು ಖುಷಿಯಾಗಿದ್ದೀರಾ, ನಿಜ ಹೇಳಿ ಅಂದಾಗ, ಅಯ್ಯೋ ಅದಕ್ಕೆಲ್ಲ ಏನಿಲ್ಲಮ್ಮ, ತುಂಬ ಖುಷಿ ಆಗ್ತಿದೆ, ಅದೇ ಖುಷಿಯಾಗಿದ್ದೀನಿ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ ಅಂದಾಗ, ಮೀನಾ ಅವ್ರು ನೋಡ್ರೆ ಡಲ್ ಆಗಿದ್ದಾರೆ, ನೀವು ನೋಡ್ರೆ ಖುಷಿಯಾಗಿದ್ದೀರಾ, ಹೇಳಿ ಅತ್ತೆ ಏನು ಸಮಾಚಾರ ಅಂದಾಗ, ಅಯ್ಯೋ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲಮ್ಮ, ನಾನು ಖುಷಿಯಾಗಿದ್ದೀನಿ ಅಷ್ಟೇ ಅಂಥೇಳಿ, ನೀವು ನಿದ್ದೆ ಮಾಡೋಗಿ ಅಂತೇಳಿ ಶಾಂತಿ ಒಳಗಡೆ ಹೋಗ್ಬಿಡ್ತಾಳೆ. ಅದೇ ಟೈಮ್ಗೆ ರವಿ ಬರ್ತಾನೆ. ಏನು ಮಾಡ್ತಿದ್ದೆ ಇಲ್ಲಿ ನಿಂತ್ಕೊಂಡು ಅಂದಾಗ, ಸಮಥಿಂಗ್ ಫಿಶಿ, ಮೀನಾ ನೋಡ್ರೆ ಡಲ್ ಆಗಿದ್ದಾರೆ, ಅತ್ತೆ ನೋಡ್ರೆ ತುಂಬ ಖುಷಿ ಆಗ್ತಿದ್ದಾರೆ, ಇಲ್ಲಿ ಏನು ನಡೀತಾ ಇದೆ, ಇದೇನು ಅಂತ ಕಂಡುಹಿಡಿಯೋಕ್ಕಾಗ್ತಾಯಿಲ್ಲ ಅಂದಾಗ, ಸರಿ ನೋಡೋಣ, ನೀನು ಕುಡಿಯೋಕ್ಕೆ ನೀರು ತೊಗೊಬೋಗು ಅಂದಾಗ, ನೀನೇ ಹೋಗು ಅಂತ ಹೇಳಿ ರವಿನ ಕಳಿಸ್ಬಿಟ್ಟು ಶ್ರುತಿ ಯೋಚನೆ ಮಾಡ್ತಾ ಇರ್ತಾಳೆ ಏನಾಗಿರ್ಬೋದು ಅಂತ ಹೇಳಿ. ಈ ಕಡೆ ಮೀನಾ ಒಂದು ಗ್ಲಾಸ್ ನೀರನ್ನು ತೊಗೊಬಂದು ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ, ನಾಳೆ ದುಡ್ಡಿಗೆ ಏನು ಮಾಡೋದು ಅಂಥೇಳಿ. ಅದೇ ಟೈಮ್ಗೆ ಶಾಂತಿ, ಏನಪ್ಪ ಇದು ಆಚೆಗಡೆ ಲೈಟ್ ಹಿಂಗೆ ಉರಿತಿದೆ
ಅದನ್ನು ನನ್ನ ಮಗ ಮನೋಜನೇ ಕಟ್ಟಬೇಕು ನಾಳೆ ಕರೆಂಟ್ ಬಿಲ್ನ ಅಂಥೇಳಿ ಲೈಟನ್ನು ಆಫ್ ಮಾಡಿ ಮೀನಾ ಅಲ್ಲಿರೋದನ್ನು ನೋಡಿ ಲೈಟ್ ಆಫ್ ಮಾಡಿ ಸೈಲೆಂಟಾಗಿ ಹೋಗ್ಬಿಡ್ತಾಳೆ. ಮೀನಾ ತುಂಬ ನೋವು ಪಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಸೂರ್ಯ ಬರ್ತಾನೆ. ಯಾಕೆ ಗಂಡ ಬಂದಿದ್ದಾನೆ ಅಂದರೆ ಮೈ ತುಂಬ ಹೂ ಮುಡ್ಕೊಂಡು ಎಷ್ಟು ಚೆನ್ನಾಗಿ ನಾನು ವೆಲ್ಕಮ್ ಮಾಡಬೇಕು, ನೀನು ನೋಡ್ರೆ ಆ ಕಡೆ ತಿರ್ಕೊಂಡಿದ್ಯಾ, ನಾನು ಬಂದಿರೋದು ನಿನಗೆ ಖುಷಿನೇ ಇಲ್ವೇನೆ ಅಂತ ಹೇಳಿ ಈ ಕಡೆ ತೆಗಿರೋಷ್ಟರಲ್ಲಿ ಹೇಳ್ತಾ ಇರ್ತಾಳೆ. ಯಾಕೆ ಏನಾಯಿತು ಮೀನಾ ಅಂದಾಗ ಈ ಥರ ಆಯಿತು ಅಂತ ಹೇಳಿ ಎಲ್ಲ ಪ್ರತಿಯೊಂದು ಹೇಳ್ತಾಳೆ. ಅಂಥವ್ರಿಗೆಲ್ಲನೂ ಬಾಯಲ್ಲಿ ಹೇಳ್ಬಾರ್ದು, ಕೈಯಲ್ಲಿ ಕೊಟ್ಟೇನೆ ಜನ ಕೊಡೋದು, ಬಾರೆ ನಾನು ನೋಡ್ಕೊತೀನಿ ಅಂತೇಳಿ ಹೇಳ್ಕೊಂಡು ಹೋಗ್ತಾನೆ. ಹೇಳ್ಕೊಂಡೋಗಿ ಮ್ಯಾನೇಜರ್ನ ಕೇಳೋಕೆ ಹೋದರೆ, ಏನಪ್ಪ ನೀನು ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಮತ್ತೆ ಬಂದಿದೆಯಲ್ಲಮ್ಮ ನೀನು ಅಂದಾಗ, ಏನೋ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಮೋಸ ಮಾಡ್ತೀಯ ಅಂತೇಳಿ ಹಿಡ್ಕೊಂಡು ಚೆನ್ನಾಗಿ ಹೊಡಿತಾನೆ. ಮತ್ತು ಚಾಕು ಎತ್ಕೊಂಡು ಸೂರ್ಯ ಚುಚ್ಚುತ್ತಾನೆ. ಅದಾದಮೇಲೆ ಮೀನಾ ಬೆಡ್ಡಿಂದ ಎದ್ದೊಳ್ತಾಳೆ. ಅಯ್ಯೋ ಇದು ನನ್ನ ಕನಸ ಅಂತ ಹೇಳಿ ಫುಲ್ ಭಯ ಬಿದ್ದೋಗಿರ್ತಾಳೆ. ಇದನ್ನೇ ಹೇಳಿದ್ರೆ ಅಷ್ಟೇ ಇದೇ ಕತೆ ಆಗೋದು, ಇದನ್ನು ಹೇಳೋದೇ ಬೇಡ ಸೂರ್ಯಗೆ ಅಂತ ಹೇಳಿ ಮನಸಲ್ಲೇ ಅಂದ್ಕೊತಾಳೆ. ಅದೇ ಟೈಮ್ಗೆ ಸೂರ್ಯನಿಂದ ಕಾಲ್ ಬರುತ್ತೆ. ಯಾಕಮ್ಮ ಇನ್ನೂ ನಿದ್ದೆ ಮಾಡ್ತಾಯಿದ್ದೆ ಅಂತ ಸೂರ್ಯ ಅಂದಾಗ, ಇಲ್ಲ ರೀ ಈಗ ನಿದ್ದೆ ಮಾಡೋಕ್ಕೆ ಹೋಗಬೇಕು ಅಂತ ಹೇಳಿ ಅಂತಾನೆ. ಎಲ್ಲ ಆರಾಮಾಗಿದೆಯಾ, ನೀವು ಹೇಗಿದ್ದೀರಾ, ಆಯಿತಾ ಊಟ ಅಂದಾಗ, ಆಯ್ತಮ್ಮ ಹೊಟ್ಟೆ ತುಂಬ ಮೀಲ್ಸ್ ಆಯಿತು, ಊಟಕ್ಕೇನು ತೊಂದರೆ ಇಲ್ಲ, ಆರಾಮಾಗಿ ಊಟ ಮಾಡ್ಕೊಂಡಿದ್ದೀನಿ, ನೀನಲ್ಲ ಆರಾಮಾಗಿದೆಯಾ ತಾನೆ ಅಂದಾಗ, ಹೌದು ಆರಾಮಾಗಿದ್ದೀನಿ ಅಂತಾನೆ. ಇನ್ನೊಂದು 2 ದಿವಸ ಅಲ್ವೇನ್ರಿ 2 ದಿವಸ ಆದಮೇಲೆ ಬರ್ತಿರಲ್ಲ ಇನ್ನೇನು ಅಂದಾಗ, ನೀನು ನೋಡಿದ್ರೆ ನಿನ್ನ ವಾಯ್ಸ್ ಕೇಳಿದ್ರೆ ನನ್ನ ಕೈಲಿ ಇರೋಕ್ಕಾಗ್ತಿಲ್ಲ ಕಣೆ ಮೀನಾ ಅಂತಂತಾನೆ. ದುಡ್ಡು ಸಿಗ್ತಾ ಅಂದಾಗ, ಇಲ್ಲ ರೀ ಕೊಡಬೇಕು, ನಾಳೆ ಕೊಡ್ತಾರಂತೆ ಅಂತೇಳಿ ಅಂತಾರೆ. ಕೆಲಸ ಎಲ್ಲ ಮುಗಿತಲ್ಲ, ಇನ್ನೂ ಯಾಕೆ ದುಡ್ಡು ಕೊಟ್ಟಿಲ್ಲ ಅಂದಾಗ, ಕೊಡ್ತಾರಂತೆ ರೀ ಅಂದಾಗ, ಸರಿ ಹುಷಾರಂತೇಳಿ ಕಾಲ್ ಕಟ್ ಮಾಡ್ತಾಳೆ. ಅದಾದಮೇಲೆ ನೆಕ್ಸ್ಟ್ ಡೇ ಅವಳಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ದಿರ ಅವ್ರ ತಾಯಿ ಮನೆಗೆ ಹೋಗ್ತಾಳೆ. ನಿಮ್ಮ ಅಪ್ಪ ನಿನ್ನ IAS ಮಾಡ್ಬೇಕು ಅಂದ್ಕೊಂಡಿದ್ರು, ನೀನು ನೋಡಿದ್ರೆ ಈ ಥರ ಯಾಮಾರಿ ಬಂದು ಕೂತಿದ್ಯಲ್ಲ, ನಿಂಗೆ ಅಷ್ಟು ಮಾತ್ರ ಗೊತ್ತಾಗಿಲ್ಲ, ನಿನಗೆ ಅಷ್ಟು ಯಾಮಾರಿಸಿದ್ದಾರೆ ಅಂದರೆ ಯಾವ ಥರ ಯಾಮಾರಿಸಿರ್ಬೋದು, ಅಪ್ಪ ಓದಿಸಿದ್ರು ಸಹ ಯಾಮಾರ್ತಾ ಇದ್ದೆ ಅಮ್ಮ, ಖಾಲಿ ಪೇಪರ್ಗೆ ಅವ್ರು ಸೈನ್ ಹಾಕ್ಸ್ಕೊಂಡಿದ್ದಾರೆ, ಅದಾದಮೇಲೆ ಅವ್ರ ಪೇಪರ್ ಎಲ್ಲ ಅವ್ರಿಗೆ ಯಾವ ಥರ ಬೇಕೋ ಅದನ್ನು ತಿರುಗಿಸ್ಕೊಂಡಿದ್ದಾರೆ ಅಂದಾಗ, ಈಗ ಏನು ಮಾಡೋದಂತ ತಲೆನೇ ಓಡ್ತಾ ಇಲ್ಲ. ಇಂಥ ಟೈಮಲ್ಲಿ ಯಾರನ್ನ ಸಹಾಯ ಕೇಳೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಅವ್ರ ಅಮ್ಮ, ನಿನಗೆ ಪೊಲೀಸ್ ಆಫೀಸರ್ ಒಬ್ರು ಗೊತ್ತಲ್ವ, ಅವ್ರು ನಿನಗೆ ತುಂಬ ಕ್ಲೋಸ್ ಅಲ್ವಾ, ಅವ್ರ ಸಹಾಯ ತೊಗೊಳ್ಳೋಣ, ಅವ್ರ ಸಹಾಯ ತೊಗೊಂಡ್ರೆ ಖಂಡಿತವಾಗ್ಲೂ ನಿನಗೆ ಒಳ್ಳೇದಾಗುತ್ತೆ ಅಂತ ಅಂದಾಗ, ಒಳ್ಳೆ ಕೆಲಸ ಮಾಡ್ದಮ್ಮ, ನಾನು ಹೋಗ್ಬಿಟ್ಟು ಬರ್ತೀನಿ, ಆಮೇಲೆ ಟೀ ಕುಡಿತೀನಿ ಅಂಥೇಳಿ ಪೊಲೀಸ್ ಆಫೀಸರ್ ಮನೆಗೆ ಬರ್ತಾಳೆ. ಪೊಲೀಸವರು ಪೇಪರೆಲ್ಲ ಚೆಕ್ ಮಾಡಿ, ಇದೇನಮ್ಮ ಇದು ಲೀಗಲಾಗಿ ಎಲ್ಲ ಕರೆಕ್ಟಾಗಿದೆಯಲ್ಲಮ್ಮ, ಇದನ್ನು ನೋಡ್ರೆ ಯಾರೇ ಆಗಲಿ ಯಾಮಾರಿದ್ದಾರೆ ಅಂತ ಗೊತ್ತಾಗಲ್ವಲ್ಲಮ್ಮ, ನೀನು ಅದನ್ನೆಲ್ಲ ನೋಡಿ ಅಲ್ವಾ ಸಿಗ್ನೇಚರ್ ಮಾಡಬೇಕು, ಈಗಿನ ಕಾಲದಲ್ಲಿ ಖಾಲಿ ಪೇಪರ್ಗೆ ಸಿಗ್ನೇಚರ್ ಮಾಡೋ ಮುಂಚೆ ಒಂದು ಸಲ ಯೋಚನೆ ಮಾಡಬೇಕಲ್ವಾ ಅಂತ ಹೇಳಿ ಹೇಳ್ತಾರೆ. ನಾನೇನು ಮಾಡೋಕ್ಕಾಗೋದಿಲ್ಲಮ್ಮ, ಲೀಗಲಾಗಿ ನಾನು ಕಾನೂನು ಅಡಿಯಲ್ಲಿರೋನು, ಇದನ್ನು ಯಾರೇ ಚೆಕ್ ಮಾಡಿದ್ರೂ ನಿಮ್ಮದೇ ತಪ್ಪು ಅಂತ ಹೇಳ್ತಾರೆ, ದೇವ್ರು ನೀನು ಡೈಲಿ ಆಗ್ತೀಯಾ ಅಂತ, ದೇವ್ರು ಖಂಡಿತವಾಗ್ಲೂ ನೀನು ಮೋಸ ಮಾಡೋದಿಲ್ಲ, ನೀನು ಬೇರೆ ಏನಾದರೂ ಸಹಾಯ ಬೇಕಂದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ, ನಿನಗೆಲ್ಲ ಒಳ್ಳೆಯದಾಗುತ್ತೆ, ನೀನೇನು ತಲೆ ಕೆಡಿಸ್ಕೊಂಬೇಡ, ನೀನು ಆರಾಮಾಗಿ ಹೋಗಿ ಬಾ, ಇದ್ರ ಮೇಲೆ ನಾನೇನು ಮಾಡೋಕ್ಕಾಗೋದಿಲ್ಲಮ್ಮ ಅಂತ ಹೇಳಿ ಹೇಳ್ತಾನೆ. ಸರಿ ಸರ್ ಆಯಿತು ನಾನೇನು ಬರ್ತೀನಿ ಅಂತ ಹೇಳಿ ಮೀನಾ ಮತ್ತು ತಮ್ಮ ಹೊಡ್ತಾರೆ. ಆಗ ಮೀನಾ ತಮ್ಮನ ಕರೆಸ್ಬಿಟ್ಟು, ಇಂಥ ಕೇಸುಗಳು ಸುಮಾರು ನೋಡಿದ್ದೀನಿ, ಈ ಥರ ಆಗಿದೆ ಅಂಥೇಳಿ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ, ಯಾವುದಕ್ಕೂ ನೀನು ಹುಷಾರಾಗಿರು ಅಂತಂದಾಗ, ಇಲ್ಲ ಸರ್ ನಮ್ಮ ಅಕ್ಕ ತುಂಬ ಸ್ಟ್ರಾಂಗ್ ಆ ಥರ ಮಾಡ್ಕೊಳ್ಳಲ್ಲ ಅಂದಾಗ, ನಾನು ಹೇಳಿದ ಮಾತು ಕೇಳ್ರಿ, ನಾನು ಹೇಳೋದು ನಿಮ್ಮ ಒಳ್ಳೇದಕ್ಕಲ್ವಾ ಅಂತಂದಾಗ, ಸರಿ ಸರ್ ಆಯಿತು ಅಂಥೇಳಿ ಮಂಜಾನು ಸೈಲೆಂಟಾಗಿ ಬಂದುಬಿಡ್ತಾನೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಮೀಟ್ ಮಾಡೋಣ. ಬಾಯ್ ಬಾಯ್.